ವಾಸ್ ಇನ್ ಮೈಂಡ್ ದಟ್ ಓಕೆ ನಾನು ಮದುವೆ ಮಾಡಿಕೊಂಡ್ರೆ ನನ್ನ ಫ್ಯಾಮಿಲಿನೇ ಕಂಟಿನ್ಯೂ ಆಗುತ್ತೆ, ನನ್ನ ಇದಕ್ಕೆ ಬ್ರೇಕ್ ಸಿಕ್ಬಿಡುತ್ತೇನೋ ಅಂತ ಯೋಚನೆ ಮಾಡಿದ್ರ, ಅಥವಾ ಹಸ್ಬೆಂಡ್ ವಾಸ್ ವೆರಿ ಕ್ಲಿಯರ್, ಇಲ್ಲ ಯು ವಿಲ್ ಫಿಲ್ ಯುವರ್ ಡ್ರೀಮ್ಸ್, ನೋ ವರೀಸ್ ಟು ಗೆಟ್ ಮ್ಯಾರಿಡ್ ಅಂತ? ಇಲ್ಲ, ಅವ್ರು ಹೇಳಿದ್ರು ನೀನು ಮಾಡು ಅಂತ ಹೇಳ್ಬಿಟ್ಟು. ಸೊ ನಾನು ಮದುವೆಗೆಲ್ಲ ಆಯಿತು. ಮದುವೆ ಆದಮೇಲೆ ನಾನು ಏನು ಮಾಡಿದೆ, ನನಗೊಂದು ಸ್ವಲ್ಪ ಈ ಲುಕ್ ಟೆಸ್ಟು ಆಡಿಷನ್ ಅಂತ ಬಂದಾಗ ಒಂಥರ ಸ್ವಲ್ಪ ಅಂದರೆ ಭಯ ಆಗ್ತಿತ್ತು. ಈ ಕ್ಯಾಮ್ರಾ ಮುಂದೆ ಇದು ಮಾಡಿದ್ರೆ ಒಂದು ಸ್ವಲ್ಪ ಭಯ ಆಗ್ತಿತ್ತು. ಸೊ ನಾನು ಏನು ಮಾಡಿದೆ, ಆ್ಯಕ್ಟಿಂಗ್ ಕ್ಲಾಸ್ ಸೇರ್ಕೊಳ್ಳೋಣ, ಅವಾಗ ನನಗೆ ಫಿಯರ್ ಹೋಗುತ್ತೆ ಅನ್ನೋ ಥರ ಏನು ಮಾಡ್ದೆ, ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದೆ. ನನ್ನ ಹಸ್ಬೆಂಡೇ ಕಳಿಸಿದ್ರು, ಆಯಿತು ಹೋಗು ಅಂತ ಹೇಳಿಬಿಟ್ಟು. ಅದಾದಮೇಲೆ ಒಂದು 2 months ಮಾಡಿದೆ. 2 months ಆ್ಯಕ್ಟಿಂಗ್ ಕೋರ್ಸ್ ಆದಮೇಲೆ ನಾನು ಟ್ರೈ ಮಾಡಿದೆ, ಸೀರಿಯಲ್ಸ್ಗಳಿಗೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದಿನಕ್ಕೇ ನನಗೆ ಸಿಕ್ಬಿಡ್ತು ಸೀರಿಯಲ್ಲು. ಸೊ ನನ್ನ ಆರೂರ್ ಜಗದೀಶ್ ಸರ್ ಈಗಲೂ ನೆನೆಸ್ಕೊತೀನಿ. ಬಿಕಾಸ್ ಅವರು ನನಗೆ ಕರೆದ್ರು, ತುಂಬ ಜನ ಏನಿರಲಿಲ್ಲ, ಒಂದು ಸ್ವಲ್ಪ ಜನ ಅಂದರೆ ಇಂಡಿವಿಜುವಲ್ ಆಗಿ ಕರೆದ್ಬಿಟ್ಟು ಮಾತಾಡ್ಬಿಟ್ಟು ಹೇಳಿದ್ರು. ಆಮೇಲೆ ಲುಕ್ ಟೆಸ್ಟ್ ಇರುತ್ತೆ ಇನ್ನೊಂದ್ಸಲ ಬಾಮ್ಮ ಅಂತ ಹೇಳಿದ್ರು. ಗಣಪತಿ ಭಟ್ ಸರ್ ಪ್ರೊಡ್ಯೂಸರ್ ಅದಕ್ಕೆ, ಸೊ ಇವ್ರು ಡೈರೆಕ್ಟ್ರು. ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಅಶ್ವಿನಿ ನಕ್ಷತ್ರ. ಹೌದು. ಅದಾದ್ಮೇಲೆ ಕರೆದ್ರು, ಆಫೀಸ್ಗೆ ಹೋಗಿ ಮಾತಾಡಿದೆ. ಲುಕ್ ಟೆಸ್ಟ್ ಆಯಿತು. ಲುಕ್ ಟೆಸ್ಟ್ ಆದಮೇಲೆ ಅವರು ಹೇಳಿದ್ರು, ಹಿಂಗೆ ನಿಮ್ಮ ಸೆಲೆಕ್ಷನ್ ಆಗಿದೆ ಅಮ್ಮ, ಸ್ಟಾರ್ಟ್ ಆಗುತ್ತೆ ಇನ್ನೇನು ಶೂಟು ಅಂತ. ಸೊ ಅದು ನನಗೆ ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ನಾನು ಈಗಲೂ ಅವ್ರನ್ನ ನೆನ್ಸ್ಕೊತೀನಿ. ಬಿಕಾಸ್ ಅವ್ರು ನನಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ, ಅಶ್ವಿನಿ ನಕ್ಷತ್ರ ಬಿಗ್ ಹಿಟ್ ಆವಾಗ. ಹೌದು, it was one of the popular serial in Colors Kannada ಅಲ್ವಾ? ಅದಾದ್ಮೇಲೆ ನಾನು ಏನು ಮಾಡಿದೆ, ಒಂದು 1 year ಮಾಡಿದೆ. 1 year ಆದಮೇಲೆ ಏನಾಯಿತು, ನಾನು ಕನ್ಸೀವ್ ಆದೆ. ಕನ್ಸೀವ್ ಆದ್ಮೇಲೂ ಅವ್ರು ಏನು ಹೇಳಿದ್ರು ಅಂದರೆ, ನಾನು 5 monthsವರೆಗೂ ಮಾಡಿದೆ. ಕನ್ಸೀವ್ ಆಗಿನೂ ನಾನು 5 monthsವರೆಗೂ ಸೀರಿಯಲ್ ಮಾಡಿದೆ. ಅವರೆಷ್ಟು ಕೇರ್ ಮಾಡಿದ್ರೆ, ನಿನ್ಗೆ ಎಷ್ಟು ತಿಂಗಳುಗಳ ಕಾಲ ಆಗುತ್ತೋ ಟೈಮ್ವರೆಗೂ ಅಲ್ಲಿವರೆಗೂ ಮಾಡಮ್ಮ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ 5 monthsವರೆಗೂ ಮಾಡಿದೆ. ವೆರಿ ಗುಡ್. ತುಂಬ ಕೇರು, ಚೆನ್ನಾಗಿ ನೋಡ್ಕೊಳೋದು, ಎಲ್ಲ ಸೆಟ್ಟಿಂದ ಹಿಡಿದು ಎಲ್ಲ ಚೆನ್ನಾಗಿತ್ತು ನನಗೆ. ಅದೊಂದು ಕಂಫರ್ಟಬಲ್. ಅದಾದಮೇಲೆ ಬ್ರೇಕ್ ಅಂತ ಬೇಕೇ ಬೇಕಲ್ವಾ ನಮಗೂ. ನಮಗೆ ಇವಾಗ ಮಕ್ಕಳು, ಅವ್ರದ್ದು ಫ್ಯೂಚರು ನೋಡಬೇಕು, ಅವ್ರದ್ದು ಎಲ್ಲ ಕಂಡೀಷನ್ಸ್ಗಳನ್ನೂ ನಾವು ನೋಡಬೇಕು. ಸೊ ಅದಾಗಿ ನನ್ನ ಮಗಳು ಹುಟ್ಟಿ 1 year ಆದಮೇಲೆ ನನಗೆ ಒಂದು ಆಫರ್ ಬರುತ್ತೆ. ಅದು ಲೀಡ್ ಕ್ಯಾರೆಕ್ಟ್ರೆ. ಸೊ ನಾನು ಏನು ಮಾಡ್ತೀನಿ, 1 year ಇರೋದ್ರಿಂದ ನಾನು ಹೇಗೆ ಮನೇಲಿ ಬಿಟ್ಟೋಗ್ಲಿ ಮಗುನ, ಆ ಥರ ಥಾಟ್ಸ್. ಆಮೇಲೆ ಇನ್ನೊಂದು ಏನಂತಂದ್ರೆ, ನಂಗೆ ಬ್ಯಾಕ್ ಟು ಬ್ಯಾಕ್ ಬೇಬೀಸು. ಸೊ ನನ್ನ ಈಗಲಿ ಬ್ರೇಕ್ ತಗೊಂಡು ಈ ಕಡೆ ಹೋಗೋಣ ಅಂತಂದ್ರೆ ಅದನ್ನೂ ಆಗ್ತಿಲ್ಲ. ಆಮೇಲೆ ಏನು ಮಾಡಿದೆ, ಡಿಸೈಡ್ ಮಾಡಿಬಿಟ್ಟೆ, ಫುಲ್ ಎಲ್ಲ ನಂದು ಕಂಪ್ಲೀಟ್ ಆಗೋಗ್ಲಿ, ಆಮೇಲೆ ನಾನು ಇಂಡಸ್ಟ್ರಿಗೆ ಹೋಗ್ತೀನಿ, ಅಲ್ಲಿವರೆಗೂ ಬೇಡ, ಮದರ್ಹುಡ್ ಫುಲ್ಲು. ಅದಾದ್ಮೇಲೆ ನಾನು ಏನು ಮಾಡಿದೆ, ಅದಾದ್ಮೇಲೆ ನನ್ನ ಮಗ ಹುಟ್ಟಿ ಒಂದು 2 monthsಗೆ ನನಗೆ ಮೇನ್ ಲೀಡ್ ಕ್ಯಾರೆಕ್ಟರ್ ಕಾಲ್ ಮಾಡಿದ್ರು. ವೆರಿ ಗುಡ್. ಸೈಯದ್ ಸರ್ ಅಂತ. ಸೊ ಅವರು ಇವಾಗಿಲ್ಲ, ಅವರು ಉದಯ ಟಿವಿಗೆ ವರ್ಕ್ ಮಾಡ್ತಿದ್ರು ಡೈರೆಕ್ಟರ್ ಆಗಿ. ಸೊ ಅವ್ರು ಕಾಲ್ ಮಾಡಿದ್ರು, ಆಡಿಷನ್ ಇಲ್ಲ ಏನಿಲ್ಲ ಅಮ್ಮ, ಹೆಂಗಿದ್ರು ನೀನು ಮಾಡಿದ್ಯಾ ಸೀರಿಯಲ್ಲು, ಬಾ ನಾವು ಮೇನ್ ಲೀಡು ನಿಂದೆ ಲೀಡ್ ಇರುತ್ತೆ. ಅದು ಜೀವನದಿ ಪಾರ್ಟ್ 1 ಅವಾಗ ಸ್ಟಾರ್ಟ್ ಆಗಿದ್ದು. ಸೊ 1 month ಬೇಬಿ, ನಿಂಗೆ ಏನು ಫೆಸಿಲಿಟೀಸ್ ಬೇಕೋ ನಿಮ್ಗೆಲ್ಲ ನಾವು ಮಾಡ್ಕೊಡ್ತೀವಿ ಮಾಡಿ ಅಂತ. ನನ್ನ ಹಸ್ಬೆಂಡ್ ಬೇಡ ಅಂತ. ಅಷ್ಟು ಚಿಕ್ಕ ಮಗುನ್ ಬಿಟ್ಟದ ಹೆಂಗ್ ಹೋಗ್ತೀಯಾ? ಇಲ್ಲ, ಎಲ್ಲ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ, ಹೋಗ್ತೀನಿ, ಬೇಡ ನೀನು ಆ ಮಗುಗೆ ಅಷ್ಟೊಂದು ಇದು ಮಾಡಿಕೊಂಡು ಬೇಡ ಅಂತ. ಓಕೆ, ಆಮೇಲೆ ನಾನೇ ಡಿಸೈಡ್ ಮಾಡಿದೆ, ಇವಾಗ ಮಗುನ ಚಿಕ್ಕ ಮಗುನ ನಾವು ಎತ್ಕೊಂಡೋಗಿ ಸೆಟ್ಟಲ್ಲಿ ಹೆಂಗಿರುತ್ತೋ ಅಂದರೆ ಕೊಟ್ರು, ಬಟ್ ನಮ್ಮ ಮನೆ ಥರ ಇರೋದಲ್ವಲ್ಲ, ಏನು ಫೆಸಿಲಿಟೀಸ್ ಕೊಟ್ಟರು. ಅದಕ್ಕೆ ಆಮೇಲೆ ಏನು ಮಾಡಿದೆ, ಆಯಿತು ಬೇಡ, ಇದೇನು ಇನ್ನು ಚಾನ್ಸಸ್ ಸಿಗ್ತಾ ಇರುತ್ತೆ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲೂ ಬ್ರೇಕ್ ತೊಗೊಂಡೆ. Okay, so become completely housewife, taking care of being a good mother, wife, daughter-in-law. So your role from being in industry moved into complete family person. Okay. ಅದಾದ್ಮೇಲೆ ನಾನು ಏನು ಮಾಡಿದೆ, ಸೀರಿಯಲ್ ಅಂದರೆ ಫುಲ್ ಮಂತ್ಲಿ ಫುಲ್ ಕಮಿಟ್ ಇರುತ್ತಲ್ವಾ. ಸೊ ನಾನು ಏನು ಮಾಡಿದೆ, ಮಾಡೆಲಿಂಗ್ ಸ್ಟಾರ್ಟ್ ಮಾಡಿದೆ. ಮಾಡೆಲಿಂಗ್ ಅಂತಂದರೆ ಇವಾಗ ಪೆಜೆಂಟ್ಗಳು
ಸೊ ಅದರಲ್ಲಿ ನಾನು ಮಿಸ್ಸಸ್ ಕರ್ನಾಟಕ ಪಾರ್ಟಿಸಿಪೇಟ್ ಮಾಡಿದ್ದೆ. Okay. ಆಮೇಲೆ ಮಿಸ್ಸಸ್ ಡೆಲ್ಲಿಗೂ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ವೆರಿ ನೈಸ್. ಆ, ಓಕೆ, ಸೊ so- ಇವಾಗ ದಟ್ ಮಾಡ್ಲಿಂಗ್ ಕೇಮ್ ಬ್ಯಾಕ್ ಅಗೇನ್. ಸೊ ಅಟ್ಲೀಸ್ಟ್ ನಾನು ಇದಾದ್ರೂ ಮಾಡ್ಬೋದಲ್ಲ ಅಂದ್ರೆ ಅದು ಯಾವಾಗೋ ಒನ್ ಟೈಮ್ ಇರುತ್ತೆ, ಸಮ್ ಟೈಮ್ಸ್ ಅಷ್ಟೇ. ಇದೆಲ್ಲ ನಾವು ಕಮಿಟ್ಮೆಂಟ್, ತಿಂಗಳಿಗೆ ಇಷ್ಟು ದಿನ ಅಂದ್ರೆ ಇಷ್ಟು ದಿನ ಹೋಗ್ಲೇಬೇಕಲ್ವಾ. ಸೊ ನಾನು ಏನ್ ಮಾಡಿದೆ, ಈ ತರ ಮಾಡ್ಕೊಂಡು ಬಂದೆ. ಆಮೇಲೆ ಒಂದು ಜುವೆಲ್ಸ್ ಆಫ್ ಇಂಡಿಯಾ ಅಂತ ಒಂದು ಈವೆಂಟ್ ಮಾಡಿದೆ. ಸೊ ಅದು ಚೆನ್ನಾಗಿತ್ತು. ಅದು ಒಂದ್ ಸ್ವಲ್ಪ ಮಕ್ಕಳು ದೊಡ್ಡವರಾಗಿದ್ರು ಅವಾಗ ಒಂದ್ ಸ್ವಲ್ಪ. ಸೊ ಅದೇನು ಯಾವಾಗ್ಲೂ ಒಂದ್ ಟೈಮ್ ಇರುತ್ತೆ ಅಂತ ಅಂದ್ಬಿಟ್ಟು ಅದು ಮಾಡಿದ್ದೆ. ಅದು ಚೆನ್ನಾಗಿತ್ತು. ಅದು ಮೀಡಿಯಾದಲ್ಲಿ ಅದು ಇದು ಎಲ್ಲ ಬಂದಿತ್ತು, ಚೆನ್ನಾಗಿತ್ತು. ಅದಾದ್ಮೇಲೆ ಕೋವಿಡ್ ಟೈಮಲ್ಲಿ ಜೀವನದಿ ಮಾಡಿದ್ದು. ಸೊ ನನಗೆ ಸೈಯದ್ ಸರ್ ರೆಫರೆನ್ಸ್ ಮಾಡಿದ್ದು. ಅದಾದಮೇಲೆ ಏನಾಯಿತು, ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, 1 ಮಂತ್ಗೆ ಅದು ಕ್ಲೋಸ್ ಆಯಿತು. ಬಿಕಾಸ್ ಕೋವಿಡ್ಗೆ ಎಲ್ಲ ಲಾಕ್ಡೌನ್ ಆಯಿತು. ಸೊ ಅದಾದಮೇಲೆ ಒಂದು 2-3 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೆ. ಅಂತಂದ್ರೆ 1 ಮಂತ್ ಮಾಡಿದೆ ನಾನು ಅದನ್ನು. ಅದಾದಮೇಲೆ ಅದು ಪೂರ್ತಿ ಅಂದರೆ ಫುಲ್ಲು ಸೀರಿಯಲ್ನೇ ಕ್ಲೋಸ್ ಮಾಡಿಬಿಟ್ರು.